ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ ಶಾಸ್ತ್ರಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸೇಂಟ್ ಆಂಟನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಾಸ್ತಾನ್. ನಾನು ಇಂದು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ನನ್ನ ಸಂಸ್ಕೃತಿ ವಿಶ್ವದಲ್ಲಿ ಅತ್ಯಂತ ಪ್ರಾಚೀನವಾದ ಭಾರತೀಯ ಸಂಸ್ಕೃತಿ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಸುಮಾರು 5,000 ವರ್ಷಗಳಷ್ಟು ಹಳೆಯದಾದ ಇದು ಸಿಂಧೂ ನಾಗರಿಕತೆಯ ಕಣಿವೆಯಿಂದ ಪ್ರಾರಂಭವಾದದ್ದು. ನಮ್ಮ ಸಂಸ್ಕೃತಿ ನಮ್ಮಲ್ಲಿ ಉನ್ನತವಾದ ಮೌಲ್ಯಗಳನ್ನು ರೂಢಿಸಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬ ಶ್ಲೋಕದಂತೆ ನಾವು ನಮ್ಮ ಹೆತ್ತವರನ್ನು, ಗುರು ಹಿರಿಯರನ್ನು ಮತ್ತು ಅತಿಥಿಗಳನ್ನು ದೇವರಂತೆ ಕಾಣುತ್ತೇವೆ. ಹಾಗೆಯೇ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ಪರೋಪಕಾರಿ ಗುಣವನ್ನು, ಅಸಹಾಯಕರಿಗೆ ಸಹಾಯ ಮಾಡುವುದನ್ನು, ಇತರ ಧರ್ಮಗಳನ್ನು ಗೌರವಿಸುವುದು, ಎಲ್ಲರೊಂದಿಗೆ ಬೆರೆತು ಸಹಬಾಳ್ವೆ ನಡೆಸುವುದನ್ನು ನಾವು ನಮ್ಮ ಹಿರಿಯರು ನಮ್ಮಲ್ಲಿ ಬಿತ್ತಿದ ಸಂಸ್ಕೃತಿಯಿಂದ ಕಲಿತಿದ್ದೇವೆ. ಇದಲ್ಲದೆ ನಮ್ಮ ದೇಶದಲ್ಲಿ ಕಾಣುವ ನೂರಾರು ಪ್ರಾಚೀನ ದೇವಾಲಯಗಳು, ನೃತ್ಯ ಪ್ರಕಾರಗಳು, ಶಾಸ್ತ್ರೀಯ ಸಂಗೀತ, ಸಾಹಿತ್ಯ, ಜಾನಪದ ಕಲೆಗಳು ಇವೆಲ್ಲವೂ ನಮಗೆ ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದ ಪರಂಪರೆ. ಭಾರತೀಯ ಪರಂಪರೆ ಅತ್ಯಂತ ಶ್ರೇಷ್ಠ ಪರಂಪರೆ. ಪಾಶ್ಚಿಮಾತ್ಯರು ಕೂಡ ಭಾರತೀಯ ಸಂಸ್ಕೃತಿಯತ್ತ ಆಕರ್ಷಿತರಾಗಿದ್ದಾರೆ. ಆದರೆ ವಿಪರ್ಯಾಸವೆಂದರೆ ನಮ್ಮಲ್ಲಿ ಅನೇಕರು ನಮ್ಮ ಸಂಸ್ಕೃತಿಯನ್ನು ತೊರೆದು ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಆಕರ್ಷಿತರಾಗುತ್ತಿದ್ದಾರೆ. ಶತಶತಮಾನಗಳ ಇತಿಹಾಸವಿರುವ ನಮ್ಮ ಸಂಸ್ಕೃತಿಯ ಮತ್ತು ಪರಂಪರೆಯನ್ನು ನಾವು ಉಳಿಸಿ ಬೆಳೆಸಿ ಅದನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದನ್ನು ನಾವು ಮರೆಯಬಾರದು. ಏಕೆಂದರೆ ಸಂಸ್ಕೃತಿ ಮತ್ತು ಪರಂಪರೆ ಎಂಬುದು ಮನುಕುಲವೆಂಬ ಮರದ ಬೇರಿದ್ದಂತೆ. ಬೇರು ನಾಶವಾದರೆ ಮರ ಬದುಕೀತೆ. ವಂದನೆಗಳು. ಸಾನ್ವಿ, ಎಸ್. ಬೇಗ ಮುಗಿಸಿದ್ರಾ ಸ್ಪೀಚನ್ನು? ಇಲ್ಲ, ಹಾಗೇನಿಲ್ಲ. ಹಾಗೇನಿಲ್ಲ. ಸೊ ಎಲ್ಲ ನೀವೇನು ತಯಾರು ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ರಿ. ಹೌದು, ಆ ಕಾನ್ಫಿಡೆನ್ಸ್ ಇದೆ. ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಹೇಗೆ ಅನಿಸಿತು? ನಾವು ಜಡ್ಜಸ್ಗಳಿಗೆ ಕೇಳೋಕ್ಕಿಂತ ಮುಂಚೆ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಹೇಗೆ ಅನಿಸಿತು ಅಂತ ಹೇಳ್ಬೋದಾ? ನನಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಪ್ರಾಕ್ಟೀಸ್ ಮಾಡೋ ಸಮಯಗಾದ್ರೂ ನಾನು ಚೂರು ಸ್ಟಕ್ ಆಗ್ತಿದ್ದೆ. ಈಗ ನಾನು ಯಾಕೋ ಇನ್ನು ಆಶ್ಚರ್ಯ ಫುಲ್ ಕರೆಕ್ಟ್ ಹೇಳಿದೆ. ನಿಮಗೆ ನಿಮ್ಮ ಸ್ಪೀಚ್ನ ಮೇಲೆ ಆಶ್ಚರ್ಯ ಆಯಿತು? ಹೌದು. ಓಕೆ, ಹಾಗಾದರೆ ನಮ್ಮ ಜಡ್ಜಸ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟಿಷ್ಟ ಆಯಿತು ಅಂತ ಕೇಳುವ ಅಲ್ವಾ? ಶ್ರೇಯಸ್ ಸರ್. ಹಾಯ್ ಸಾನ್ವಿ. ಹಾಯ್ ಸರ್. ಅದು ಒಳ್ಳೆ ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆಂದ ಇತ್ತು. ಸೊ ನಿಮ್ಮ ವಾಯ್ಸ್ ಅದೆಲ್ಲವೂ ಓಕೆ. ಸ್ವಲ್ಪ ಮಾತಾಡುವ ನೀವು. ಓಕೆ ಸರ್. ಕೆಲ ಪ್ರಶ್ನೆ ಕೇಳ್ತೇನೆ, ಹಾಗೆ ನೀವು ಉತ್ತರ ಕೊಡಬೇಕು. ಓಕೆ. ಸೊ ನಿಮ್ಮ ಮನೆಯಲ್ಲಿ ಅಂದ್ರೆ ನೀವು ಸಂಸ್ಕೃತಿ ಅಂತ ಅಂದ್ಕೊಂಡ್ರೆ ಅಥವಾ ಆ ಪರಂಪರೆ ಅಂತ ಅಂದ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವೆಲ್ಲ ರೀತಿಯಾಗಿ ಆಚರಣೆಗಳಾಗ್ತದೆ? ನಿಮ್ಗೆ ಏನ್ ನೆನಪಾಗ್ತದೆ? ನಿಮ್ಮ ಮನೆಯಲ್ಲಿ ಏನ್ ನೆನಪಾಗ್ತದೆ ಸಂಸ್ಕೃತಿ ಅಂತ ಹೇಳಿದ್ರೆ? ಸಂಸ್ಕೃತಿ ಎಂದರೆ ಈಗ ನೋಡಿ, ನಾವು ಗಣೇಶ ಚತುರ್ಥಿಗೆ ಚಕ್ಕುಲಿ ಮಾಡುತ್ತೇವೆ, ಬೇರೆ ಬೇರೆ ಹಬ್ಬಗಳಿಗೆ ಪಾಯಸ ಮಾಡುತ್ತೇವೆ, ದೇವಸ್ಥಾನಕ್ಕೆ ಹೋಗುತ್ತೇವೆ. ದಿನ ಬೆಳಿಗ್ಗೆ ನಾನು ಹೊಸಲು ಬರಿತೆ, ರಂಗೋಲಿ ಹಾಕುತ್ತೇನೆ. ಇದು ನಮ್ಮ ಸಂಸ್ಕೃತಿ. ಓಕೆ, ನಿಮ್ಮ ಸ್ಟಡೀಸಿಗೆ ಬಂದ ಕೂಡಲೇ ನಿಮ್ಗೆ ಏನ್ ಸಂಸ್ಕೃತಿ ನೆನಪಾಗ್ತದೆ ಅಲ್ಲಿ? ಇದು ನೋಡಿ, ನಮಗೆ ಈಗ ಸೋಷಿಯಲ್ ಸ್ಟಡೀಸ್ ಉಂಟು, ಅದರಲ್ಲಿ ನಮಗೆ ಇಂಡಿಯಾದ ಬಗ್ಗೆ ಎಲ್ಲ ಇತ್ತು. ಅಷ್ಟೊತ್ತಿಗೆ ನನಗೆ ಅನಿಸುತ್ತೆ, ಇಷ್ಟು ಸಂಸ್ಕೃತಿ ಇದೆ ನಮ್ಮಲ್ಲಿ, ಅಂದರೆ ನಾವು ಇಷ್ಟು ಮುಂದಿವೆ. ನಮ್ಮ ಸಂಸ್ಕೃತಿ ಅಂದರೆ ಏನು ಹೇಳ್ತೀರಿ? ಈಗ ನಾನು ಸ್ಪೀಚಲ್ಲಿ ಮೆನ್ಷನ್ ಮಾಡಿದ್ದೇನೆ, ಫಾರಿನರ್ಸ್ ಕೂಡ ನಮ್ಮ ಸಂಸ್ಕೃತಿ ಫಾಲೋ ಮಾಡ್ತಿದ್ರು. ನಾನು ನಮ್ಮ ಮನೆ ಹತ್ರ ಒಬ್ಬರು ದೊಡ್ಡ ಪುರೋಹಿತರು ಇದ್ರು. ಅವ್ರ ಮನೆಗೆ ಫಂಕ್ಷನ್ಗೆ ಹೋದಾಗ ಫಾರಿನರ್ಸು ಅಂದರೆ ಅವ್ರನ್ನ ಮೀಟ್ ಆಗ್ತಾರೆ, ಅವರು ಪಂಚೆ ವೇಸ್ಟಿ ಎಲ್ಲ ಹಾಕೊಂಡಿರ್ತಾರೆ. ನನ್ಗೆ ಅದೇ ತುಂಬ ಖುಷಿ ಆಗುತ್ತೆ. ಈಗ ನೀನು ಆಡ್ಲಿಕ್ಕೆ ಹೋಗ್ತಿ ಸಂಜೆ ನಂತರ ಫ್ರೆಂಡ್ಸ್ ಜೊತೆಗೆ ಆಡ್ಲಿಕ್ಕೆ ಹೋಗ್ತಿ, ಆಗ ನಿಮ್ಗೆ ಏನ್ ಅನ್ಸ್ತದೆ? ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತೀನಿ ನೀನು? ಅಲ್ಲಿ ಏನಾದ್ರೂ ಸಂಸ್ಕೃತಿ ಇದೆಯಾ? ಹೌದು. ಫಾರ್ ಎಕ್ಸಾಂಪಲ್ ಈಗ ಕಬಡ್ಡಿ, ಲಗೋರಿ ಇದೆಲ್ಲ ನಮ್ಮದೇ ಅಲ್ಲ. ಅಷ್ಟೊತ್ತಿಗೆ ನನಗೆ ಅನ್ಸುತ್ತೆ, ವಾವ್, ಇಷ್ಟೆಲ್ಲ ಒಳ್ಳೆ ಗೇಮ್ಸ್ ನಮ್ಮ ಇಂಡಿಯನ್ಸ್ ಎಲ್ಲ ಇನ್ವೆಂಟ್ ಮಾಡಿದ್ದಾರೆ ಅಂತೇಳಿ. ಸೊ ಈಗ ನಿಮ್ಮ ಪರ್ಸನಲ್ ಲೈಫಲ್ಲಿ ಅಂದ್ರೆ ನಿಮ್ಮ ಮನೆ, ನಿಮ್ಮ ಸ್ಕೂಲ್, ನಿಮ್ಮ ಫ್ರೆಂಡ್ಸ್ ಅದರ ನಡುವೆ ನೀವು ಇಷ್ಟು ವಿಷಯಗಳನ್ನು ಅಬ್ಸರ್ವ್ ಮಾಡಿದ್ರಿ. ಹೌದು. ಇದು ಯಾಕೆ ನಿಮ್ಮ ಸ್ಪೀಚಲ್ಲಿ ಬರಲಿಲ್ಲ? ನೀವು ಸ್ಪೀಚಲ್ಲಿ ಯಾಕೆ ತುಂಬಾ ಜನರಲ್ ಆಗಿ ಮಾತಾಡ್ತಾ ಹೋದ್ರಿ? ಈಗ ಟಾಪಿಕ್ ಇರೋದು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಅಂತ. ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆಯಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಗ್ರೌಂಡ್ ಅಲ್ಲಿ ಇಷ್ಟೆಲ್ಲ ವಿಷಯ ಇರುವಾಗ ನೀವು ತುಂಬಾ ಜನರಲ್ ಆಗಿ ಮಾತಾಡ್ತಾ ಹೋದ್ರಿ. ಅಂದ್ರೆ ಎಲ್ಲರೂ ಮಾತಾಡೋದು ನೀವು ಮಾತಾಡಿದ್ರಿ. ನಿಮ್ಮ ಪರ್ಸನಲ್ ಒಂದು ಎಕ್ಸ್ಪೀರಿಯನ್ಸ್ ಅದ್ರಲ್ಲಿ ಬಂದಿದ್ರೆ ಇನ್ನೂ ಚಂದ ಆಗ್ತಿತ್ತು ಕಂಟೆಂಟ್. ಇನ್ನು ಅಂದ್ರೆ ನಿಮ್ಗೆ ಇನ್ನೂ ಟೈಮ್ ಇತ್ತಲ್ಲ, ನೀವು 3 ನಿಮಿಷ ಕಂಪ್ಲೀಟ್ ಮಾಡಲಿಲ್ಲ, ಇನ್ನೂ ಟೈಮ್ ಇತ್ತು ನಿಮಗೆ. ನೀವು ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಸಾನ್ವಿ ಅವರೇ? ಆಲೋಚನೆ ಮಾಡಲಿಲ್ವಾ ಈ ರೀತಿ? ಇಲ್ಲ, ಅಂದರೆ ನಾನು ಈ ಥರ ಅಂದರೆ ನೋಡಲೇ ಇಲ್ಲ ಅದನ್ನ ಆ ಥರ. ಮತ್ತು ಅಂದರೆ ನಾನು ಬರೆದಿದ್ದೆ ಆ ಸ್ಪೀಚ್.
ಮತ್ತು ನಾನು ಅಮ್ಮ ಅದು ಚೂರು ಗ್ರಾಮರ್ ಮಿಸ್ಟೇಕ್ ಎಲ್ಲ ಸರಿ ಮಾಡಿದ್ರು, ಆದರೆ ನಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗ್ಲಿಲ್ಲ ಅದನ್ನ ಬರೆಯುವಾಗ ಎಲ್ಲ. ಅಲ್ಲ, ನಿಮ್ಮ ಕಂಟೆಂಟ್ ಚಂದ ಉಂಟು, ಬಟ್ ವಿಷಯ ಏನಂತ ಹೇಳಿ ಸ್ವಲ್ಪ ಜನರಲ್ ಆಯ್ತು ಅಂತ, ತುಂಬಾ ಜನರಲ್ ಆಯ್ತು, ಎಲ್ಲರೂ ಅದೇ ಮಾತಾಡಿದ್ದಾರೆ. ಸೊ ನೀವು ಸ್ವಲ್ಪ ನಿಮ್ಮಿಂದ ಸ್ಪೆಷಲ್ ಬರಬೇಕಾದ್ರೆ ನೀವು ಪರ್ಸ್ನಲ್ ಏನಾದರೂ ಹಾಕಬೇಕಿತ್ತು ಅನ್ನೋದು ನಮ್ಮ ಇದು. ಅದು ಬಿಟ್ಟರು ನಿಮ್ಮ ಪ್ರೆಸೆಂಟೇಷನ್ ಅಂತೂ ಬ್ಯೂಟಿಫುಲ್. ನಿಮ್ಮ ವಾಯ್ಸ್ ಮಾಡ್ಯುಲೇಷನ್, ನೀವು ಮಾತಾಡುವಂಥ ಬೋಲ್ಡ್ನೆಸ್ ಇದೆ, ಮತ್ತೆ ನೀವು ನಿಲ್ಲುವಂಥದ್ದು, ಅದೆಲ್ಲವೂ ಕೂಡ ಸೂಪರ್ ಪರ್ಫೆಕ್ಟ್. ಅದು ಅದರಲ್ಲಿ ಏನಿಲ್ಲ, ಕಂಟೆಂಟಲ್ಲಿ ಇನ್ನೂ ಅವಕಾಶಗಳಿತ್ತು ಕರೆಕ್ಟ್ ಮಾಡಲಿಕ್ಕೆ ಅನ್ನೋದು ನನ್ನದು. ಓಕೆ, ಆಲ್ವಿನ್ ದಂತಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಅವರು ಹಾಯ್ ಹೇಳುವಾಗ ನೀವು ಹಾಯ್ ಹೇಳಿದ್ರಿ ಅಲ್ವಾ? ಹೌದು. ಹಾಯ್ ಸಂಸ್ಕೃತಿಯ ನಮ್ಮದು ಅಲ್ಲ, ನಮಸ್ಕಾರ ಅಲ್ವಾ? ಹೌದು. ಮತ್ತೆ ಸೊ Sorry, sir. ಸಾರಿ ಬೇಡ, ಹಾಯ್ ಕೂಡ ಸಂಸ್ಕೃತಿಯೇ. ಸೊ ನೀವೆಲ್ಲ 5G ಅವರು, ಸೊ ಯು ಕ್ಯಾನ್ ಅಡಾಪ್ಟ್ ದ್ಯಾಟ್. ಅದರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ನಾವು ಆರ್ಥೋಡಾಕ್ಸ್ ಆಗಬಾರ್ದು, ಸಂಪ್ರದಾಯ ಇರಬೇಕು. ಆರ್ಥೋಡಾಕ್ಸ್ ಅಂದರೆ ಏನು ಹೇಳಿದ್ರೆ ಕಟ್ಟರ್ವಾದಿಗಳು, ಹೀಗೇನೆ ಹಾಗೇನೆ ಅಂತಿಲ್ಲ. ನೀನು ಅಷ್ಟೆಲ್ಲ ಮಾತನಾಡಿದಿ, ತುಳಸಿ ಸುತ್ತು ಬರುತ್ತಿ, ಬೆಳಿಗ್ಗೆ ರಂಗೋಲಿ ಹಾಕತ್ತಿ ಎಲ್ಲ ಮಾಡ್ತೀರಲ್ಲ. ಹೌದು. ತುಳಸಿ ಗಿಡ ಉಂಟಾ? ಇದೆ. ಇದೆ. ಸೊ ಓಕೆ, ಎಲ್ಲ ಮಾಡ್ತೀರಿ. ಪ್ಲಸ್ ಪಾಯಿಂಟ್ ಈಸ್ ಯುವರ್ ವಾಯ್ಸ್. ಶಾಲೆಯಲ್ಲಿ ಯಾವುದೆಲ್ಲ ಅವಕಾಶ ಸಿಕ್ಕಿದೆ ನಿಮಗೆ ಮಾತನಾಡಲಿಕ್ಕೆ? ಎಲೊಕೇಶನಿಗೆ ಹೋಗಿ ಮೊನ್ನೆ ಅದು ವರ್ಲ್ಡ್ ಸ್ಪೇಸ್ ವೀಕ್ ಆಗಿದೆ ಅಲ್ಲ ವಿವೇಕದಲ್ಲಿ, ಅದರಲ್ಲಿ ನನಗೆ ಪಿಕ್ ಆ್ಯಂಡ್ ಸ್ಪೀಕಿಗೆ ಆಪರ್ಚುನಿಟಿ ಸಿಕ್ಕಿದೆ. ಮತ್ತು ಶಾಲೆಯಲ್ಲಿ ಎಲೊಕೇಶನಿಗೆಲ್ಲ ಆರ್ಗನೈಸೇಷನ್ ಅವರು ಆರ್ಗನೈಸ್ ಮಾಡ್ತಾರೆ ಅದನ್ನೆಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ನಾನು. ಓಕೆ, ನಿಮಗೆ MC ಏನಾದರೂ ಕೊಟ್ಟಿದ್ದಾರಾ? ಏನಾದರೂ MC ಕೊಟ್ಟಿದ್ರು, ಟೀಚರ್ಸ್ ಡೇಗೆ ನನಗೆ MC ಕೊಟ್ಟಿದ್ದಾರೆ. ಹೇಗಾಯ್ತು ಅಂತ ಹೇಳಿದರು ಎಲ್ಲರೂ. ಅಂದರೆ ನನ್ನ ಹತ್ರ ನನ್ನ ಟೀಚರ್ಸ್ ನಂಬರ್ ಉಂಟು, ಆದರೆ ಅವ್ರು ಆ ದಿನ ಬ್ಯುಸಿ ಇರ್ತಾರಲ್ಲ, ಅವ್ರು ಅದಕ್ಕೆ ನನಗೆ ಪರ್ಸನಲಿ ಮೆಸೇಜ್ ಹಾಕಿದ್ರು, ಒಂದು ತುಂಬ ಲೈಕ್ ಇದ್ದಿತ್ತು ಹಾಗೆ ಹೀಗೆ ಅಂತೇಳಿ. ಓಕೆ, ನಿಮ್ಮ ಭಾಷಣ ಲಾಯ್ಕ್ ಇದ್ದಿತ್ತು. ನಿಮ್ಮ ಭಾಷಣ ಕೂಡ ಇವತ್ತು ಲಾಯ್ಕ್ ಇದ್ದಿತ್ತು. ಓಕೆ, ಏನು ಭಾಷಣ ನೀವು ಮನೆಯಲ್ಲಿ ಮಾತನಾಡುವ ಭಾಷೆ? ಹವ್ಯಕವ? ಕನ್ನಡ, ಕುಂದಾಪುರ ಕನ್ನಡ. ಕುಂದ ಕನ್ನಡ. ಹಾಂ. ಓಕೆ, ಸೊ ನಿಮ್ಮ ವಾಯ್ಸ್ ಈಸ್ ಎಂಥದ್ದು ಗೋಲ್ಡನ್, ಎಂತ ದೇವರು ಕೊಟ್ಟಂಥ ಒಂದು ಬಂಗಾರದ ವರ. ಆ ವಾಯ್ಸನ್ನು ಹಾಗೆ ಮೇಂಟೈನ್ ಮಾಡಿ. ವಾಯ್ಸೇ ಇಲ್ಲ, ವಾಯ್ಸ್ಲೆಸ್ನವರ ವಾಯ್ಸ್ ಆಗಬೇಕು ನೀವು. ಓಕೆ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸಾನ್ವಿ, ಹೇಗನ್ಸಿತು ಈಗ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್? ಅಂದರೆ ಡೌಟ್ ಬರ್ತಾ ಉಂಟು. ಎಂತಕ್ಕೆ ಡೌಟ್ ಬರ್ತಾ ಉಂಟು? ಸೆಲೆಕ್ಟ್ ಆಗಿದ್ನ ಸೆಲೆಕ್ಟ್ ಆಗ್ತೀರಾ ಇಲ್ವಾ ಅಂತ ಹೇಳುವ ಡೌಟ್ ಬರ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾನೊಂದು ಕಾಂಪ್ಲಿಮೆಂಟ್ ಕೊಡ್ತೇನೆ. ವಾಯ್ಸ್ ಅಂತೂ ಎಕ್ಸಲೆಂಟ್ ಇದೆ. ಆ್ಯಂಡ್ ನಿಮ್ಮ ಕುಂದ ಕನ್ನಡ ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಮಧ್ಯೆ ಮಧ್ಯೆ ಮಾತಾಡಬೇಕಾದ್ರೂ ನಿಮಗೆ ಕುಂದ ಕನ್ನಡ ಮಿಕ್ಸ್ ಆಗ್ತಿದೆ ಅಲ್ವಾ? ಕುಂದಾಪುರ ಕನ್ನಡ ಬಹಳಷ್ಟು ಚಂದವಾಗಿ ಮಾತಾಡ್ತಾರೆ. ಆ್ಯಂಡ್ ಆ ಕ್ಯೂಟ್ನೆಸ್ ಅದರಲ್ಲಿ ಕಾಣ್ತಾ ಇದೆ. ಲಾಯ್ಕ್ ಮಾತಾಡ್ತಾಳೆ. ಹೌದು, ಲಾಯ್ಕ್ ಆಗಿ ಮಾತಾಡ್ತಿ, ಅದೇ ಖುಷಿ ಆಯ್ತು. ಕೇಳುವನ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಕಾಮನ? ಓಕೆ. ಸಾನ್ವಿ, ಎಸ್ ಸರ್. ನಿಮ್ಗೆ ಇಷ್ಟೆಲ್ಲ ಕೆಪಾಸಿಟಿ ಇದ್ದು ನಿಮ್ಮ ವಾಯ್ಸ್ ಅದ್ಭುತ, ನೀವು ತುಂಬ ಚಂದ ಕಾಣ್ತಿದ್ದೀರಿ, ನೀವು ಬೋಲ್ಡ್ನೆಸ್ ಇದೆ ನಿಮ್ಮ ಮಾತಲ್ಲಿ. ಹಾಗಾಗಿ ನಾವು ನಿಮ್ಮನ್ನು ಹೊರಗಿಟ್ಟರೆ ತುಂಬ ತಪ್ಪಾಗ್ತದೆ ಅಲ್ವಾ? ಆದ್ರೆ ಒಂದು ಕಂಡೀಷನ್, ನೆಕ್ಸ್ಟ್ ಟೈಮ್ ನಾವು ಎಷ್ಟು ಟೈಮ್ ಕೊಡ್ತೇವೋ ಆ ಟೈಮನ್ನು ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೇಕು ಮತ್ತು ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಸೊ ಕಂಟೆಂಟ್ ನೀವು ನೆಕ್ಸ್ಟು ಡೆವಲಪ್ ಮಾಡ್ಬೋದು ಎಂಬ ಒಂದು ನಿಮ್ಮ ಮೇಲೆ ವಿಶ್ವಾಸದಿಂದ ನಾವು ನಿಮ್ಮನ್ನೀಗ ಸೆಲೆಕ್ಟ್ ಮಾಡ್ತಿದ್ವಿ. ಯಾಕಂದ್ರೆ ಉಳಿದದೆಲ್ಲ ಒಳ್ಳೆದುಂಟು, ಇದರಲ್ಲಿ ನಾವು ತಪ್ಪು ಹುಡುಕುದಿಲ್ಲ. ಆಯ್ತಾ? ಓಕೆ, ಕಂಗ್ರ್ಯಾಚುಲೇಷನ್ಸ್ ಸಾನ್ವಿ, ನಿಮ್ಮ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ದೇವೆ. ಕಂಗ್ರ್ಯಾಚುಲೇಷನ್ಸ್ ಸಾನ್ವಿ, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು.